ಕಾಪಿ ತರ್ತೀನಿ. ನಿನಗಿದೆ ಕಣ, ನಿನಗಿದೆ. ನೋಡಿ ಸರ್, ಎಫ್ಐಆರ್ ಕಾಪಿ. ಇವನ ಹೆಸರು ಗೋಕುಲ್ ಅಂತ. ನನ್ನ ಹೆಂಡತಿಗೆ ಏನೇನು ಟಾರ್ಚರ್ ಕೊಟ್ಟಿದ್ದಾನೆ, ಎಷ್ಟೆಲ್ಲ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಅವಳು ಕಾಣೆ ಹಾಕಿದೆ. ನೆಕ್ಸ್ಟ್ ಡೇನೇ ಹೋಗಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಸರ್ ಇವನ ಮೇಲೆ. ಸರ್ ಇದೆಲ್ಲ ಸುಳ್ಳು ಸರ್. ಇವ್ ನನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಸರ್. ರೀ ಸುಮ್ಮನೆ ನಿಂತ್ಕೊಳ್ರಿ, ನಾನು ಮಾತಾಡೋ ಅಂದಾಗ ಮಾತಾಡಬೇಕು. ಹೌದು, ಈ ಮುಂಚೆನೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ ಅವನ್ನ ನಂಬೇಡಿ ಸರ್, ತುಂಬಾ ಡೇಂಜರಸ್ ಸರ್ ಅವನು. ಏ ಮುಚ್ಚ ಬಾಯಿ, ನೀನು ಕಣ ಡೇಂಜರಸ್ ಅಲ್ಲ, ನಾನಲ್ಲ. ಎಂತ ಒಳ್ಳೆ ಸಂಸಾರ ನಮ್ದು, ಹಾಳು ಮಾಡ್ಬಿಟ್ಟಿ ಅಲ್ಲೋ. ಏನೋ ಮಾಡಿದ್ದೀನಿ ನನ್ನ ಹೆಂಡತಿಗೆ, ಬಾಯ್ ಬಿಡ. ಸರ್ ನೋಡಿ, ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ನಿಮ್ಮನೆ ಹುಡುಗ ಅನ್ಕೊಳ್ಳಿ ನನ್ನ ಪ್ಲೀಸ್. ನನಗೆ ಸಾಹಸ ಬೇಡ ಸರ್, ನನಗೆ ಕಂಪ್ಲೇಂಟ್ ಬೇಡ, ಏನು ಬೇಡ, ಬಿಟ್ಬಿಡ್ತೀನಿ ಇವನ್ನ. ಸೊಸೈಟಿನಿಂದ ಕ್ರಿಮಿನಲ್ಗಳು ಬೇಜಾನ್ ಜನ ಇದೆ ಸರ್. ಕ್ರಿಮಿಗಳು ಕೈಗೊಂದು ಕಾಲ್ಗೊಂದು ಸಿಗ್ತಾ ಇರ್ತವೆ. ಇವ್ರಿಗೆಲ್ಲ ಟೈಮ್ ಕೊಡ್ಕೊಂಡು ಕೂತ್ಕೊಂಡ್ರೆ ನಮ್ ಕೆಲಸ ಆಗಲ್ಲ ಸರ್. ನನ್ನ ರಿಕ್ವೆಸ್ಟ್ ಇಷ್ಟೇ, ನನಗೆ ನನ್ನ ಹೆಂಡತಿ ಬೇಕು, ನನ್ನ ದಿಯಾ, ನನ್ನ ಬೇರೆ ಬೇಕು ಸರ್. ನನಗೆ ಸರ್ ನಂಬ್ತೀರಾ, ಎಷ್ಟು ದಿನ ಆಗಿದೆ ಅಂತ ಗೊತ್ತಿಲ್ಲ ಸರ್. ನಾನು ಇಟ್ಟು ಊಟ ಮಾಡಿ ತಿಂಡಿ ಮಾಡಿ ನಾನು ನೀರು ಕೊಡ್ತಿದ್ದು ಯಾವಾಗ ಅಂತಾನು ಗೊತ್ತಿಲ್ಲ ಸರ್ ನನಗೆ. ಆ ರೀತಿ ಕೊರ್ಗಿ ಸಾಯ್ತಾ ಇದ್ದೀನಿ ಇವ್ನು ಮಾಡಿರೋ ಕೆಲಸದಿಂದ. ಏನೋ ಹೆಂಡತಿ ಹೇಳಿದ್ದಾಳೆ ಸರ್. ಪ್ಲೀಸ್ ಸರ್, ನನ್ನ ಹೆಂಡತಿ ನನಗೆ ಕೊಡಿ, ಬೇಕಾದ್ರೆ ನಿಮ್ ಕಾಲ ಸರ್. ಸಾರಿ ಮಿಸ್ಟರ್ ಜಯದೇವ್, ನಿಮ್ಮ ಟೈಮ್ನ ವೇಸ್ಟ್ ಮಾಡಿದ್ದಕ್ಕೆ. ನಡೆಯೋ ಸ್ಟೇಷನ್ಗೆ. ಸರ್ ಇವ್ ನಾಟಕ ಮಾಡ್ತಿದ್ದಾನೆ ಸರ್, ಇವ್ನ ನಂಬೇಡಿ ಸರ್, ನಾನು ನಂಬಿ ಸರ್. ಸ್ಟಾಪ್ ಯುವರ್ ನಾನ್ಸೆನ್ಸ್. ಬಾರ ಸ್ಟೇಷನ್ಗೆ, ಅಲ್ಲಿ ಕೂತು ಮಾತಾಡೋಣ. ಸರ್ ಇದು ಅನ್ಯಾಯ ಸರ್. ಇವ್ನು ಮಾಡಿರೋ ತಪ್ಪನ್ನ ನನ್ನ ಮೇಲೆ ಹಾಕ್ತಿದ್ದಾನೆ ಸರ್. ಒಂದ್ಸತಿ ದಯವಿಟ್ಟು ಕ್ರಾಸ್ ಚೆಕ್ ಮಾಡಿ ಸರ್. ಕ್ರಾಸ್ ಚೆಕ್ ಮಾಡೋದಕ್ಕೆ ನಿನ್ನ ಕರಿತಿರೋದು. ಬಾ ಸ್ಟೇಷನ್ಗೆ. ಜಯದೇವ್, ನೀನು ಗೆದ್ದೆ ಅಂತ ಅನ್ಕೋಬೇಡ. ಸತ್ಯನ ಜಾಸ್ತಿ ದಿನ ಮುಚ್ಚಿಡೋದಕ್ಕಾಗಲ್ಲ. ನೀನು ಅಂತ ಈ ಸೊಸೈಟಿಗೆ ಗೊತ್ತಾಗೇ ಆಗುತ್ತೆ. ಸರ್ ಸರ್ ನೋಡಿ ಸರ್, ಹೆಂಗ್ ಮಾತಾಡ್ತಾನೆ ನಿಮ್ಮ ಮುಂದೆ. ಪಿಸಿ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ, ಹೇಳ್ಕೊಂಬನ್ರಿ. ನೋಡಿ ಸರ್, ನನ್ನ ಹೆಂಡತಿ ಹುಡುಕೊಡಿ ಸರ್. ಸರ್ ಪ್ಲೀಸ್ ಸರ್, ಅವ್ನು ಹಾಳಾಗೋಗ್ಲಿ ಬಿಟ್ಬಿಡಿ ಸರ್. ಪಾಪ ಎಲ್ಲ ಒಂದ್ ಕಡೆ ಬದುಕೊಳ್ಳಿ, ನನ್ನ ಹೆಂಡತಿ ನನ್ನ ಹುಡುಕೊಡಿ ಸರ್. ಭೂಮಿಕಾ, ಭೂಮಿಕಾ, ಏನ್ ಕರೆದಿದ್ದು? ಇಲ್ರಿ, ನನ್ನ ಡ್ರೆಸ್ ರೆಡಿ ಮಾಡಿಲ್ಲ. ನಾನೇ ಎಲ್ಲಾದ್ರೂ ಇಟ್ಬಿಟ್ಟು ಮರ್ತ್ಬಿಟ್ಟು ಅನ್ಕೊಂಡು ಎಲ್ಲೂ ಕಾಣಿಸ್ತಾರೆ ಇಲ್ಲ. ಸೋ ಸಾರಿ, ಇವತ್ತು ಕೆಲಸ ಜಾಸ್ತಿ ಇತ್ತು, ಮಕ್ಕಳು ರೆಡಿ ಮಾಡಬೇಕಿತ್ತು. ಅದು ಅಲ್ಲದೆ ಈ ಪೇಪರ್ಸು ತುಂಬಾನೇ ಇಂಪಾರ್ಟೆಂಟ್ ಇದೆ, ಚೆಕ್ ಮಾಡಿ ನಾನು ಇವತ್ತೇ ಕಳಿಸ್ಬೇಕು. ಸೊ ಇವತ್ತು ಒಂದಿನ ನೀವೇ ರೆಡಿ ಆಗ್ಬಿಡಿ. ಹಲೋ, ಇಷ್ಟು ದಿವಸ ನೀವೇ ರೆಡಿ ಮಾಡ್ಬಿಟ್ಟು ಈಗ ನೀವೇ ರೆಡಿ ಆಗಿ ಅಂದ್ರೆ ಆಗಲ್ಲ ರೀ, ಬಹಳ ಕಷ್ಟ ಆಗುತ್ತೆ. ಗೌತಮರ ಕಷ್ಟ ಆಗಕ್ಕೆ ಅದೇನು ದೊಡ್ಡ ಕೆಲಸನಾ? ಕಬ್ಬಣಿಂದ ತೆಗೆಯೋದು, ಹಾಕೊಳ್ಳೋದು, ರೆಡಿ ಆಗೋದು ಅಷ್ಟೇ. ಪ್ಲೀಸ್ ಮಾಡ್ಕೊಳ್ಳಿ. ಹಲೋ, ಕೆಲಸ ದೊಡ್ಡದು ಚಿಕ್ಕದು ಅಲ್ಲ. ಇಷ್ಟು ದಿವಸ ನೀವು ಮಾಡ್ತಾ ಇದ್ರಿ, ನೀವೇನೇ ಮಾಡಿದ್ರು ಪರ್ಫೆಕ್ಟ್ ಆಗಿರುತ್ತೆ ಅನ್ನೋ ಲೆವೆಲ್ಗೆ ನಾನು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ರೀ. ನೀವು ನನಗೊಂಥರ ಅಡಿಕ್ಷನ್ ಬಿಟ್ಟಿರೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಗೌತಮರೇ ಪ್ಲೀಸ್, ನೀವು ಅಡಿಕ್ಷನ್ ಇಂದ ಆಚೆ ಬನ್ನಿ. ನಿಮ್ಮ ಅಭ್ಯಾಸನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ಳಿ. ನೀವು ರೆಡಿ ಆಗಿ ಒಂದು ನಿಮಿಷ ನಿಂತ್ಕೊಳ್ಳಿ. ಏನು ಮನೇಲಿ ಹೊಸ ರೂಲ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ? ರೂಲ್ಸ್ ಎಲ್ಲ ಏನಿಲ್ಲ, ನನಗೆ ಕೆಲಸ ಇದೆ, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್ ಮಾಡ್ಕೊಳ್ಳಿ. ಸರಿ, ಅಟ್ಲೀಸ್ಟ್ ನಾನು ಯಾವ ಪ್ಯಾಂಟು, ಯಾವ ಶರ್ಟು, ಯಾವ ಕೋಟು ಹಾಕೋಬೇಕು ಅದನ್ನಾದ್ರೂ ಹೇಳಿ. ವಾರ್ಡ್ರೋಬಲ್ಲಿ 2ನೇ ಹ್ಯಾಂಗರಲ್ಲಿ ಲೈಟ್ ಪಿಂಕ್ ಶರ್ಟ್ ಇದೆ, ಗ್ರೇ ಸೂಟ್ ಇದೆ, ಅದ್ರ ಕೆಳಗಡೆ ಅದ್ರ ಮ್ಯಾಚಿಂಗ್ ಪ್ಯಾಂಟ್ ಇದೆ, ಪಕ್ಕ ಡ್ರಾಯರಲ್ಲಿ ಮ್ಯಾಚಿಂಗ್ ಟೈ ಇದೆ, ಹ್ಯಾಂಡ್ ಕರ್ಚೀಫ್ ಇದೆ, ವಾಚ್ ಇದೆ, ಸಾಕ್ಸ್ ಇದೆ, ಎಲ್ಲ ಇದೆ. ಪ್ಲೀಸ್ ರೆಡಿಯಾಗಿ. ಎಲ್ಲ ಡೀಟೇಲಾಗಿ ಗೊತ್ತು ನಿಮಗೆ. ಇಷ್ಟು ಮಾತಾಡೋ ಬದಲು ನೀವೇ ತಗೊಳ್ಬೋದಾಗಿತ್ತಲ್ಲ. ಅಲ್ಲ, ಎಲ್ಲೆಲ್ಲಿ ಏನೇನಿದೆ ಅದು ನಿಮಗೂ ಗೊತ್ತಿರಬೇಕಲ್ವಾ? ಎಲ್ಲ ಟೈಮಲ್ಲೂ ನಾನು ಇರಬೇಕು ಅಂತ ಏನಿಲ್ವಲ್ಲ. ಸಾರಿ ನೋಡಿ, ನಂಗೆ ಕೆಲಸ ಇದೆ. ನಾನು ನಿಮಿಷ ನಿಂತ್ಕೊಳ್ಳಿ. ನನ್ನ ಪ್ರಶ್ನೆ ಕೇಳಲ್ಲ? ಸರಿ, ಬೇಗ ಕೇಳಿ. ನಿನ್ನೆಯಿಂದ ಬಹಳ ವಿಚಿತ್ರವಾಗಿ ಆಡ್ತಾ ಇದ್ದೀರಾ ನೀವು. ನಿಮ್ಮ ಮಾತು, ಬಿಹೇವಿಯರು ಏನೋ ಚೇಂಜಸ್ ಇದೆ. ನಿಮ್ಮ ಮನಸ್ಸಲ್ಲಿ ಬೇರೆ ಏನಾದರೂ ಓಡ್ತಾ ಇದೆಯಾ? ಇಲ್ವಲ್ಲ.
ಇಲ್ಲ ಅನ್ನೋ ಥರ ಕಾಣ್ತಾ ಇಲ್ವಲ್ಲ, ಏನೋ ಇದೆ. ನಿಜವಾಗ್ಲೂ ಏನೂ ಇಲ್ಲ ಗೌತಮ್ ಅವರೇ, ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ. ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಷ್ಟೇ. ನೋಡಿ, ಕೆಲಸ ಜಾಸ್ತಿ ಇದ್ರೆ ನೀವು ಡ್ರೆಸ್ನ ರೆಡಿ ಮಾಡಿ ಇಲ್ಲದೆ ಇರ್ಬೋದು, ಬಟ್ ನಿಮ್ಮ ಮುಖದಲ್ಲಿ ಬೇರೆ ಏನೋ ಟೆನ್ಷನ್ ಕಾಣಿಸ್ತಾ ಇದೆ. ಹೇಳಿದ್ನಲ್ಲ ಕೆಲಸಕ್ಕೆ ಟೆನ್ಷನ್, ಅದು ಬಿಟ್ಟರೆ ಏನೂ ಇಲ್ಲ. ಪ್ಲೀಸ್ ನೀವು ರೆಡಿಯಾಗಿ. ಸರಿ, ನಾನು ರೆಡಿ ಆಗ್ತೀನಿ. ಕೋಟ್ ಮಾತ್ರ ನೀವೇ ಹಾಕ್ಬೋದು. ಅಲ್ಲ ಗೌತಮ್ ಅವರೇ, ಪ್ಯಾಂಟು ಶರ್ಟ್ ಹಾಕಿ ರೆಡಿ ಆಗ್ತೀರಲ್ವಾ, ಮತ್ತೆ ಕೋಟು ಹಾಕೊಳ್ಳಿ. ಹಾಕೊಳ್ಳಲ್ಲ. ಮತ್ತೆ ಮುಂಚೆ ಹಾಕೋತಿರ್ಲಿಲ್ವಾ ನೀವು? ಅದು ಅಲ್ಲದೆ ನಾವು ಬೇರೆ ಆದಾಗ್ಲೂ ನೀವು ಹಾಕೋತಿರಲ್ವಾ? ಎಲ್ಲ ಹಾಕೋತಾ ಇದ್ದೆ, ನೀವು ನನ್ನ ಜೊತೆಗಿಲ್ಲ ಅಂತ ನಾನು ಕೋಟೆ ಹಾಕೋತಾರಲ್ಲ. ನೀವು ಈ ರೀತಿ ಮಾತಾಡಿ ನನಗೆ ಟೈಮ್ ವೇಸ್ಟ್ ಮಾಡಿಸ್ಬೇಡಿ. ನೀನು ನಂಗೆ ಡಿಸ್ಟರ್ಬ್ ಮಾಡಬೇಡಿ. ನೀವು ಹೋಗಿ ರೆಡಿಯಾಗಿ, ನೀವು ಹೋಗಿ. ಹಲೋ, ಯಾಕ್ರೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ? ಇದೇನು ಸ್ಕೂಲಾ ಮನೇನಾ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಇಷ್ಟು ದಿವಸ ನಾನೇ ಮಾಡ್ತೀನಿ ಅಂತ ಇದ್ರೆ ಈಗ ನೋಡಿದ್ರೆ ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಇದ್ದೀರಾ. ಇದೇನು ಯೂ ಟರ್ನು ಇಲ್ಲ, ಎಂಥದ್ದು ಇಲ್ಲ. ನೋಡಿ, ಈ ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ನನಗೋಸ್ಕರ ವೇಟ್ ಮಾಡಬೇಡಿ. ನೀವು ನಿಮ್ಮ ಅಭ್ಯಾಸನ ಬದಲಾಯಿಸ್ಕೋಬೋದಲ್ವಾ? ಬದಲಾಯಿಸ್ಕೋಬೋದು, ಬಟ್ ನೀನು ಜೊತೆಗಿದ್ರೆ ಅದು ಖುಷಿನೇ ಬೇರೆ ಕಣ್ರಿ. ಗೌತಮರ, ಟೈಮು ಯಾವಾಗಲೂ ಒಂದೇ ಥರ ಇರಲ್ವಲ್ಲ. ಯಾಕೆ ಬೆಳಗ್ಗೆಯಿಂದ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನೋ ಸಬ್ ಟೆಕ್ಸ್ಟ್ ಇರೋ ಥರ. ಸಬ್ ಟೆಕ್ಸ್ಟ್ ಇಲ್ಲ, ಎಂಥದ್ದು ಇಲ್ಲ. ನಾನು ಸುಮ್ಮನೆ ಹಾಗೆ ಜನರಲ್ ಆಗಿ ಹೇಳಿದೆ, ಬಾಯಿ ಮಾತು ಕೇಳಿದೆ ಅಷ್ಟೇ. ನಾನು ಸುಮ್ಮನೆ ಹಾಗೆ ಏನೋ ಹೇಳ್ತಾ ಇಲ್ಲ, ಏನೋ ಮನಸ್ಸಿನಲ್ಲಿದೆ ಏನೋ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಗೌತಮರೇ, ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ನೀವು ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋತಿದ್ದೀರ ಅಷ್ಟೇ. ಭೂಮಿಕಾ, ಇಷ್ಟು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವು ದುಃಖದಲ್ಲಿದ್ದೀರಾ, ಸಂತೋಷವಾಗಿದ್ದೀರಾ, ಏನಾದರೂ ಕಾಡ್ತಾ ಇದೆಯಾ ಅಂತ. ನೀವು ನನ್ನ ಫೇಸ್ ರೀಡಿಂಗ್ ಮಾಡಿದ್ದು ಸಾಕು.